ಪ್ರತಿಭಾ ಪುರಸ್ಕಾರ ಪಡೆದಂತಹ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗದೊಂದಿಗೆ ದೇಶದ ನಾಗರಿಕ ಸೇವಾ ಪರೀಕ್ಷೆಗಳನ್ನು ಬರೆದು ದೇಶದ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರೊಂದಿಗೆ ಮುಂದಿನ ಪೀಳಿಗೆಯ ಬಡ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣಕ್ಕೆ ಒತ್ತು ನೀಡುವ ಕಾರ್ಯವನ್ನ ಮಾಡಬೇಕು ಎಂದು ಭಾರತೀಯ ತೀಯಾ ಸಮಾಜ ಕೇಂದ್ರ ಸಮಿತಿ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಅಭಿಪ್ರಾಯಪಟ್ಟರು. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರಕ್ಕೆ ಒಳಪಟ್ಟ 4 ಉರಿಯಾಗಲಾದ ಉಳ್ಳಾಲ, ಕೋಟೆಕಾರ, ಉಚ್ಚಿಲ, ತಲಪಾಡಿ, ಬೆಲ್ಮಾ, ಮಂಜನಾಡಿ ಹಾಗೂ ನಂದ್ಯ ಮನೇಲಿ ವ್ಯಾಪ್ತಿಯ 2026ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ತೀಯಾ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಭಾರತೀಯ ತೀಯಾ ಸಮಾಜ ಉಳ್ಳಾಲ ವಲಯದ ವತಿಯಿಂದ ಕೊಲ್ಯದ ಸೌಭಾಗ್ಯ ಸಭಾಂಗಣದಲ್ಲಿ ಭಾನುವಾರದಂದು ನಡೆದ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಳ್ಳಾಲ ಭಾರತ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಕಸ್ತೂರಿ ಸುವರ್ಣ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪೋಷಕರು ಉತ್ತಮ ಸಂಸ್ಕಾರ ಕೊಟ್ಟರೆ ಅವರು ಆದರ್ಶ ಪ್ರಜೆಗಳಾಗಿ ರೂಪುಗೊಳ್ತಾರೆ. ಎಳವೆಯಲ್ಲೇ ದೈವ ಭಕ್ತಿ ಸಂಸ್ಕಾರ ವಿನಯಗಳನ್ನ ಹೆತ್ತವರು ಕಳಿಸಿಕೊಡುವ ಕಾರ್ಯವನ್ನ ಮಾಡಬೇಕು ಎಂದರು. ಕೊಲ್ಯ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಧರ್ಮದರ್ಶಿಗಳಾದ ಭಾಸ್ಕರ್ ಐತಾಲ್ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ನಿವೃತ್ತ ಯೋಧ ಕೃಷ್ಣ ಬಿಎಂ ಅವರಿಗೆ ತೀಯಾ ಜವಾನ್ ಬಿರುದು ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಅಭಿನಂದನೆ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಭಾರತೀಯ ತೀಯಾ ಸಮಾಜ ಉಳ್ಳಾಲ ವಲಯ ಅಧ್ಯಕ್ಷರಾದ ಜಯಂತ್ ಕೊಂಡಾನ ಅಧ್ಯಕ್ಷತೆಯನ್ನು ವಹಿಸಿದ್ರು. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಂಜಪ್ಪ ಕಾರ್ನವರ, ಆಡಳಿತ ಮುಕ್ತೇಸರರಾದ ಸುರೇಶ ಭಟ್ನಗರ, ಅಧ್ಯಕ್ಷರಾದ ಚಿದಾನಂದ ಗುರಿಕಾರ, ತೊಕ್ಕುಟು ಜನ ಚೈತನ್ಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ರವೀಂದ್ರ ಉಳ್ಳಾಲ, ಭಗವತಿ ಸಹಕಾರ ಬ್ಯಾಂಕ್ನ ಉಪಾಧ್ಯಕ್ಷರಾದ ದೇವದಾಸ್ ಕೊಲ್ಯ, ಉದ್ಯಮಿ ಉಮೇಶ್ ಬೆಂಜನಪದವು, ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಮುಕ್ತೇಸರರಾದ ಸುರೇಖಾ ಚಂದ್ರಹಸ್ಸ, ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಮಹಿಳಾ ವೇದಿಕೆಯ ಪ್ರಧಾನ ಸಂಚಾಲಕಿ ಮಾಧವಿ ಉಳ್ಳಾಲ್, ಯುವ ವೇದಿಕೆ ಪ್ರಧಾನ ಸಂಚಾಲಕ ಕೇಶವ ತೊಕ್ಕುಟ್ಟು, ಜಿಲ್ಲಾ ನೌಕರರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ರಾಘವ್ ಆರ್ ಉಚ್ಚಿಲ, ಭಗವತಿ ತೀಯಾ ಕಂಕನ ಭಾಗ್ಯದ ಮಾರ್ಗದರ್ಶಕರಾದ ಮೋಹನ್ ಬಿ ತುಂಬೆ, ಪ್ರಮುಖರಾದ ಸುಧೀರ್ ಕುಮಾರ್ ತಲಪಾಡಿ, ಗಣೇಶ್ ಕೊಲ್ಯ, ಪವನ್ ರಾಜ್ ಕೊಲ್ಯ ಮೊದಲಾದವರು ಉಪಸ್ಥಿತರಿದ್ದರು. ಸುದರ್ಶಿನಿ ರಮೇಶ್ ಸ್ವಾಗತಿಸಿದ್ರು. ಜಯಂತ್ ಕೊಲ್ಯ ವರದಿ ಮಂಡಿಸಿದ್ರು. ಮಲ್ಲಿಕಾ ಸನ್ಮಾನ ಪತ್ರ ವಾಚಿಸಿದ್ರು. ಸುಕೇಶ್ ಮಂಜನಾಡಿ ನಿರೂಪಿಸಿದ್ರು. ಸುರೇಖಾ ಜಯಪ್ರಕಾಶ್ ವಂದಿಸಿದ್ರು. ಜೊತೆಗೆ ವಿವಿಧ ಕಾರ್ಯಕ್ರಮಗಳ ಸ್ಪೋರ್ಟ್ಸ್ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡುತ್ತಾ ಬಂದಿದೆ. ಈ ಸಮಾಜದ ವಿದ್ಯಾರ್ಥಿಗಳು ತಾವೆಲ್ಲರಿದ್ದೀರಾ. ತಮ್ಮಲ್ಲಿ ನನ್ನ ವಿನಂತಿ, ಮುಂದಿನ ಜೀವನದಲ್ಲಿ ನೀವು ಈ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕೃತಿಯನ್ನು ಸಮಾಜದ ಬಗೆಯಿಂದ ಕರವಾಡ ಮನೆಯನ್ನು ದೇವಸ್ಥಾನಗಳ ಅರಿವನ್ನು ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ತಾವು ವಿದ್ಯಾರ್ಥಿಗಳಾಗಿದ್ದೀರಿ. ನಾನು ಕೂಡ ನಿಮಗೆ ಮುಂದೆ ಕೂತ್ಕೊಂಡು ನಾನು 7ನೇ ಕ್ಲಾಸ್ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸಂದರ್ಭದಲ್ಲಿ ಮೊದಲ ಬಾರಿಗೆ ನನಗೆ ಸ್ಕಾಲರ್ಶಿಪ್ ಸಿಕ್ಕಿದ್ದು ತೀಯಾ ಸಮಾಜದ ಬೋಧಾರ್ ಸಂಘದವರು ನನಗೆ ಅದನ್ನು ಮಾಡಿದ್ರು, ಸ್ಕಾಲರ್ಶಿಪ್. ಅಂದಿನ ಯೋಜನೆ ಕೂಡ ನಾನು ಸಮಾಜದ ಏರಿಯಾಗೆ ನನ್ನಿಂದ ಆದಂತಹ ಕಿಂಚಿತ ಸೇವೆ ಕೊಡಬೇಕು ಎಂಬ ದೃಷ್ಟಿಯಲ್ಲಿ ಇವತ್ತಿನವರೆಗೆ ಸೇವೆ ಮಾಡ್ತಾ ಬಂದಿದ್ದೇನೆ. ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸ, ಅದು ನೀವು IAS ಆಗಲಿ, KS ಆಗಲಿ, ಇಂಜಿನಿಯರಿಂಗ್ ಆಗಲಿ, ಡಾಕ್ಟರ್ಸ್ ಆಗಲಿ ಅದನ್ನು ಅನುಕೂಲಪಡಿ ನನಗೆ 2 PAಗಳನ್ನ ನೇಮಕ ಮಾಡೋಕೆ ಅವಕಾಶ ಇತ್ತು. ನಾನು ಕೂಡಲೇ ನನ್ನ ಸಮಾಜದ ಇಬ್ಬರು ಕೂಡ ನನ್ನ ಸಮಾಜದವರನ್ನೇ ನೇಮಕ ಮಾಡಿದ್ದೇನೆ. ಒಬ್ಬರು ದೇವರಕಟ್ಟೆ ಕೊಣಜೆಯವರು, ಸುಹಾಸಿನಿ ಬಹುಮಟ್ಟೆಯವರನ್ನು ತೀಯಾ ಕನ್ನಡಿ ಬಿರುದು ಪ್ರದಾನದೊಂದಿಗೆ ಸನ್ಮಾನಿಸಲಾಗಿತ್ತು. ನಿವೃತ್ತ ಶಿಕ್ಷಕಿ
ಲೇಖಕಿ ಶ್ರೀಮತಿ ನಳಿನಾಕ್ಷಿ ಉದಯರಾಜ್ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಕುರಿತಾದ ಮಾತನಾಡಿದ್ದರು. ಕಳೆದ ವಾರ ದಾನಿಗಳಿಂದ 91,000 ಸಂಗ್ರಹವಾಗಿ 88,500 ಖರ್ಚಾಗಿ 2,500 ಉಳಿಕೆಯಾಗಿದೆ. ಪ್ರಸ್ತುತ ಅಧ್ಯಕ್ಷರಾಗಿ ಜಯಂತ್ ಮಂಡಣ, ಉಪಾಧ್ಯಕ್ಷರಾಗಿ ಬಾಬು ವಿರಾಜ್, ಸದಾನಂದ ಒಪ್ಪತ್ತಕೆರೆ, ಮನೋಹರ್ ಬೋಲಾ, ಪ್ರಧಾನ ಕಾರ್ಯದರ್ಶಿಯಾಗಿ ಸುಖೇಶ್ ಗೊಂಡಿನಾಡಿ, ಜೊತೆ ಕಾರ್ಯದರ್ಶಿಯಾಗಿ ದಯಾನಂದ ಪ್ರಭು, ಪ್ರವೀಣ್ ಉಳ್ಳಾಬೇಲೆ, ಕೋಶಾಧಿಕಾರಿಯಾಗಿ ಸುರೇಶ್ ಭಟ್ಟಗರ್, ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಪವನ್ ರಾಜ್ ಪಲ್ಯ, ಗಣೇಶ್ ಪಲ್ಯ, ಜಯಂತ್ ಪಲ್ಯ, ದಿನೇಶ್ ಕುಂಪಳ, ರಾಘವಚ್ಚಿ, ಧನು ತಲೆಹಿಟ್ಟು, ಶ್ರೀಮತಿ ಶಕುಂತಲಾ, ಶ್ರೀಮತಿ ಲತಾ ವಿಶ್ವನಾಥ್, ವಿಜಯಲಕ್ಷ್ಮಿ, ಸುಧೀರ್ ತಲಪಾಡಿ, ಸುದರ್ಶಿನಿ, ರಮೇಶ್, ಮಲ್ಲಿಕಾ, ಪುಷ್ಪಾ ಕುಂಪಳ, ಶಶಿಕಲಾ. ಅಂದ್ರೆ ಸರಿಸುಮಾರು 20 ವರ್ಷಗಳ ನಂತರ ಆ ಒಂದು ಯೋಜನೆಗೆ ಅಡಿಗಲ್ಲು ಹಾಕುವಂತಹ ಯೋಜನೆ ಹಿರಿಯರ, ಗುರಿಕಾರರ ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಡೀತಾ ಇತ್ತು. ಆದರೆ ಈಗ 12 ವರ್ಷದಿಂದ 15 ವರ್ಷದ ಒಳಗಿನ ಮಕ್ಕಳೇ ತಾವೇ ಸ್ವತಃ ನಿರ್ಧರಿಸುವಂತಹ ಹಂತಕ್ಕೆ ನಾವು ಬೆಳೆದಿದ್ದೇವೆ. ಇದು ನಮ್ಮ ಒಂದು ಬಹಳಷ್ಟು ಹಿನ್ನಡೆ. ಯಾಕಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ಅಂತರ್ಜಾತಿ ವಿವಾಹ ಒಂದು ದೊಡ್ಡ ಒಂದು ಹಿನ್ನಡೆ. ಅದರಲ್ಲಿ ಬೇರೆ ಸಮಾಜಗಳಂತೆ ನಮ್ಮ ಸಮಾಜವು ಒಂದು ನೋವನ್ನು ಅನುಭವಿಸ್ತಾ ಇದೆ. ಮುಖ್ಯವಾಗಿ ಅಂತರ್ಜಾತಿ ವಿವಾಹ ಆದವರು ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅಂತ ಮುಂದೆ ಆಗುವವರನ್ನು ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಇರುವಂತಹ ಮಕ್ಕಳಿಗೊಂದು ಕಿವಿ ಮಾತು ಹೇಳ್ತಾ ಇದ್ದೇನೆ, ಅಂತಹ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳ ಮನದಲ್ಲಿ ಸಭೆಯನ್ನು ಭಾಳ ಸಂತೋಷದಿಂದ ವಿಜೃಂಭಣೆಯಿಂದ 2ನೇ ವರ್ಷಕ್ಕೆ ನಾವು ಮಾಡ್ತಾ ಇದ್ದೇವೆ. ಭಾರಿ ಖುಷಿ ಆಗ್ತದೆ, ನಮಗೆಲ್ಲರಿಗೂ ಸಂತೋಷವಾಗ್ತದೆ. ಇದೊಂದು ಈಗಾಗಲೇ ಸದಾಶಿವಳ್ಳವರು ಹೇಳಿದ್ದಾರೆ, ಟಿಯಾ ಸಮಾಜ ಸಾಧಾರಣ ಬಾಂಬೆಯಿಂದ ನಣ್ಣು ಶೆಟ್ಟಿ ಅಂತೇಳಿ ಅನೇಕ ಗಣ್ಯರು, ಅಲ್ಲದೆ ಬಾಂಬೆಯಿಂದ ಕೇರಳ ತನಕ ಈ ಟಿಯಾ ಸಮಾಜ ಅವರಿಂದ ಬೆಳೀತಾ ಬಂದಿತ್ತು. ಅಲ್ಲದೆ ಇಲ್ಲಿ ಉಳ್ಳಾಳವಳದಲ್ಲಿ ಭಗವತಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಜಗನ್ನಾಥರು, ಅಲ್ಲದೆ ಉಳ್ಳಾಳವಳದಲ್ಲಿ ಈಶ್ವರ ಉಳ್ಳಾಳ, ಚಂದ ಬೆಳ್ಚಾಡ ಮತ್ತು ಇಲ್ಲಿ ವತಿಯಿಂದ ಇವತ್ತು ನಿರಂತರವಾಗಿ 2 ವರ್ಷದಿಂದ ಇವರು ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಮೊದಲನೇ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವು ನೋಡುವಾಗ ವೇದಿಕೆಯನ್ನು ನಾನು ನೋಡುವಾಗ ಪೋಷಕರು ಬಹಳ ಕಮ್ಮಿ ಇದ್ದಾರೆ. ಆದರೆ ನಮ್ಮ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿ ಬಂದಂಥ ವಿದ್ಯಾರ್ಥಿಗಳಿದ್ದಾರೆ. ನಾನು ಕೂಡ ಸುಮಾರು 21 ವರ್ಷಗಳ ಕಾಲದವರೆಗೆ ಶಿಕ್ಷಕಿಯಾಗಿ ಕೆಲಸ ಮಾಡಿದವಳು. ಪ್ರತಿಯೊಬ್ಬ ಮಕ್ಕಳು ಕೂಡ ಮಕ್ಕಳ ಏಳಿಗೆ ಬಗ್ಗೆ ನಮಗೆ ಸರಿಯಾಗಿ ತಿಳ್ಕೊಂಡು ನಾವು ಆ ಒಂದು ಮಕ್ಕಳನ್ನು ಸಮಾಜದ ಮುಖವಾಹಿನಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿರೋರು. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು, ವಿದ್ಯೆ ಅನ್ನುವಂಥ ಪದ, ಈ ಒಂದು ಪದ ಬಹಳ ಮಹತ್ವವಾದ್ದು. ಯಾಕೆಂತ ಹೇಳಿದ್ರೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪುಗೊಳ್ಳಬೇಕಾದ್ದು ಈ ವಿದ್ಯೆ. ತಮಗೆಲ್ಲರಿಗೂ ಗೊತ್ತಿದೆ, ನಾವು ಯಾವುದೇ ಸೆಕ್ರೆಟರಿಯಾಗಿ ಅಲ್ಲಿ ಅವಕಾಶ ಕೊಟ್ಟರು ನನಗೆ. ಆದರೆ ಅದೇ ಟೈಮಲ್ಲಿ 1971ರಲ್ಲಿ ಭಾರತ ಇಂಡೋ ಪಾಕ್ ವಾರ್ ಶುರುವಾಯಿತು, ಜೂನ್ ಆಗಿ. ಹಾಗೆ ಅದು ಡಿಸೆಂಬರಲ್ಲಿ ಸ್ಟಾರ್ಟ್ ಆಗಿತ್ತು ಭಾಳ ಜೋರಾಗಿ. ಮತ್ತು ಅದು ಖಾಲಿ 15 ದಿನದಲ್ಲಿ 2 ಪಾಕಿಸ್ತಾನಗಳನ್ನು ವಶಪಡಿಸಿಕೊಂಡು ಗೆದ್ದು ನಾವು ವಿಜಯೋತ್ಸವವನ್ನು ಆಚರಿಸಿದೆವು. ನಾನಾಗ ಹುಡುಗ. ಆಗ ನನಗೆ ಯಾಕೋ ಗೊತ್ತಿಲ್ಲ, ಅದೇ ಅವಕಾಶದಲ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ರಿಕ್ರೂಟ್ಮೆಂಟ್ ಇತ್ತು. ನಾನು ಮನೆಯಲ್ಲಿಯೂ ಹೇಳದೆ ಸೀಟಾ ರಿಕ್ರೂಟ್ಮೆಂಟ್ಗೆ ಅಲ್ಲಿ ಅಳಿಕೆಯಿಂದಲೇ ಹೋದೆ. ಅಳಿಕೆಯಲ್ಲಿ ಹಾಸ್ಟೆಲ್ ಸೆಕ್ರೆಟರಿ ಆಗಿದ್ದೆ. ಅಲ್ಲಿ ಹೋದ ಕೂಡಲೇ ಅಲ್ಲಿಯ ರಿಕ್ರೂಟ್ಮೆಂಟ್ ಆಫೀಸರ್ ನನ್ನನ್ನು ನೋಡಿ ಭಾಳ ಖುಷಿಪಟ್ಟು ಬನ್ನಿ ಅಂತೇಳಿ ಜಬರ್ದಸ್ತಿ, ನಾನು ಇದು ಅವತ್ತು ಜಾಯಿನ್ ಆಗೋ ಉದ್ದೇಶದಲ್ಲಿ ಹೋಗಿಲ್ಲ, ನೋಡಬೇಕು ಹೇಗೆ ಗತಿವಿಧಿಯಲ್ಲಿ ಅಂತ. ಅವರು ನನ್ನನ್ನು ಕೂರಿಸಿ ನನ್ನ ನೋಡಿ ನಂದು ಎಲ್ಲ ದೃಷ್ಟಿಯಲ್ಲಿ ಫಿಟ್. ഞങ്ങളെ ഇടീ ഭാരതദേശന കാക്കുന്നങ്ങಂತೆ ഒരു സൈനിಕಕ್ಕೆ ഇന്ന് ಕೂಡ ಸನ್ಮಾನ ಹಾಕ್ಯಾರಿ. ಇದನ್ನು ನೋಕಿಟ್ಟು ಭಾರಿ ಖುಷಿಯಾಗಿ. ಅಂಗನಮೇ ഞങ്ങളದೇ ಸಮಾಜಕ್ಕೆ ಸಂಬಂಧಪಟ್ಟ ಹೇಳುವರು ನಲ್ಲೇ ಎಲ್ಲ ಪುಳ್ಳರಿಗೂ ನಲ್ಲೇ ഒരു ಕಿವಿ ಮಾತು ಚೆಲ್ಲಿ ಇನ್ನೆಲ್ಲ ನೋಕ್ ಮತ್ತನಿ ಭಾರಿ ಖುಷಿ ಅಂಟುಂಡು. ഞാൻ ഇത്രേ ചൊല്ലു ಟಿಯಾ ಸಮಾಜಕ್ಕೆ ಅದಕ್ಕಾಯದಂಗಂತೂ ಆಚಾರ ವಿಚಾರ ಉಂಡು.
ಅಯ್ನ ಎಲ್ಲ ಅಮ್ಮಮ್ಮ ಪೂರ್ಣವಾದ 3 ಮಾತ ಮೀಟಿಂಗ್ ಮತ್ತು ವ್ಯವಸ್ಥೆ ಮಲ್ತದು ಅವೇನೊಂಜಿ ವಿಶೇಷವಾಯಿನ ಕಾರ್ಯಕ್ರಮ ಮಲ್ಪಡು ಸೌಭಾಗ್ಯ ಸಭಾಭವರು ಪಂಪುನ ಸಂಕಲ್ಪದಿ ಒಂದಿಗೆ ಮಲ್ಪದೆ ಅಂಚನೆ ಆರಾಧ್ಯ ಶಕ್ತಿಯಾಯಿನ ದಿಯಾ ಸಮಾಜದ ಮಹಾದೇವತೆಯಾಯಿನ ಭಗವತಿನೇ ಶುಕ್ರವಾರದಾನಿ ವಿಶೇಷವಾಯಿನ ಒಂದು ಸೇವೆಯನ್ನು ಮಾತ ಮಲ್ತದು ಅಂಚನೆ ಇನಿತ ದಿನೊಟ್ಟಿ ಸಾನ್ನಿಧ್ಯದ ದೇವರನ್ನು ಪ್ರಾರ್ಥನೆ ಮಲ್ತೊಂದು ಆರಂಭ ಮಲ್ತಿನಂಚಿನ ಇನಿ ಮುಹೂರ್ತ ಅಂಚನೆ ಈ ದಿಯಾ ಸಮಾಜದ ಇನಿತ ಒಂಜಿ ದಿಯಾ ಸಮಾಜದ ಉಳ್ಳಾಲ ವಲಯದ ಅಧ್ಯಕ್ಷರಾಯಿನ ಜಯಂತ್ ಕೊಂಡಾಣದ ನೇತೃತ್ವಡು ಇದಕ್ಕೆ ಆರಂಧತ್ತು ಮಾತಿರ್ಲ ಮಹಿಳಾ ಸಮಿತಿಯ ಅಧ್ಯಕ್ಷರು ಮಾತ ಒಟ್ಟು ಸೇರಿಕೆಡೆ ವಿಶೇಷವಾದ ವಿದ್ಯಾರ್ಥಿಗಳ ಒಂಜಿ ಭವಿಷ್ಯ ಉದ್ಧಾರ ಅವರು ಅಕ್ಲಿಗೆ ಪ್ರೋತ್ಸಾಹ ಕೊರುಂಟಾಕಲು ನನ್ನಲಾತ ಕಲ್ತದು ಒಂಜಿ ಸಮಾಜಡು ದಿಯಾ ಸಮಾಜ ಆ ಪಂಪನ ಸಮಾಜಡು ಮಲ್ಲ ವ್ಯಕ್ತಿತ್ವ ಬರ್ತದೆ ಇದು ಸದಾಶಿವ ಉಳ್ಳೆಲ್ಲ ಕೆಲವು ವಿಷಯಗಳನ್ನು ಮಾತ ಪಂಡೇರು ಅಂಚನೆ ಆ ಸಮಾಜಡು ಒಂಜಿ ವ್ಯಕ್ತಿಗತವಾದ ವ್ಯಕ್ತಿ ಪರಿಪೂರ್ಣತೆಯಾದ ಒಂಜಿ ಅಭಿವೃದ್ಧಿಗೆ ಬರ್ತಂಡ ಆ ಸಮಾಜಗಳ ಇಟ್ಟೆ ನಮ್ಮ ಭಾರತಾಂಬೆಯ ದೇಶಗಳ ಇಟ್ಟಿದೆ ಏಮಂಡ ಇಂಚಿನ ಒಂಜಿ ಸಮಾಜದ ಕುಲು ಈತ ಒಂಜಿ ಕರ್ತವ್ಯಡು ಪೊರ್ಲುಡ ಒಂಜಿ ವ್ಯವಸ್ಥೆಯಾದ ಅಕಲೊಂಜಿ ಉದಾರ ಮಲ್ತದು ಸಮಾಜಗಳ ರಕ್ಷಣೆ ಆದ ನಮ್ಮ ದೇಶಗಳ ನಮ್ಮ ಸಂಘಟನೆ ಬಲಶಾಲಿ ಆಗಬೇಕು. ಯಾಕಂತ ಹೇಳಿದ್ರೆ ನೀವು ಗಮನಿಸಬಹುದು, ಇವತ್ತು ಬಂಟರ ಸಂಘ ಅಲ್ಲದ್ರೆ ಇನ್ನೊಂದು ಬೇರೆ ಬೇರೆ ಬಿಲ್ಲವ ಸಂಘ ಬೇರೆ ಬೇರೆ ಹಲವಾರು ಭವನಗಳನ್ನು ಹಲವಾರು ಸಮಾವೇಶಗಳನ್ನೆಲ್ಲ ಮಾಡಿದ್ದಾರೆ. ಹಾಗೆ ಎಲ್ಲ ರೀತಿಯಲ್ಲಿ ಅವರು ಈ ರಾಜಕೀಯ ಕ್ಷೇತ್ರದಲ್ಲಿ ಆಗಲಿ ಎಲ್ಲ ಕ್ಷೇತ್ರದಲ್ಲಿ ಅವರು ಅಲ್ಲಿ ತಾರತಮ್ಯ ಇಲ್ಲದೆ ಅವರು ಹೋರಾಡಿ ಅವರ ಸಾಧನೆಯನ್ನು ತಿಳಿಸಿ ಅದರಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ನಮ್ಮಲ್ಲಿ ಬಹಳ ಅದು ಆ ಗುರಿ ಮುಟ್ಟುವ ಒಂದು ಚಾಲೆಂಜ್ ನಮ್ಮ ಹತ್ರ ಇಲ್ಲ. ಯಾಕಂತ ಹೇಳಿದ್ರೆ ಇದು ನಾವು ಗುರಿ ಮುಟ್ಟಬೇಕು. ಯಾವ ರಾಜಕೀಯದಲ್ಲಿ ಇರಲಿ ಯಾವ ಸಂಘಟನೆಯಲ್ಲಿ ತೀಯರು ಅವರ ಒಂದು ಗುರಿ ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನಾಗಬೇಕು. ಅಲ್ಲಿ ನಮ್ಮಲ್ಲಿ ಕೊರತೆ ಎಲ್ರಿಗೂ ಗೊತ್ತಿದೆ, ನಮ್ಮಲ್ಲಿ ಏನು ಕೊರತೆ ಇದೆ ಅಂತ. ನಾನು ಹೇಳೋದು ಅಂತ ಹೇಳಿದ್ರೆ ಆ ಕೊರತೆಯನ್ನು ನಾವು ಬಿಡಿ. ಯಾಕಂತ ಹೇಳಿದ್ರೆ ನಮ್ಮ ಸಮಾಜ ಗಟ್ಟಿಯಾಗಬೇಕು, ನಮ್ಮ ಕ್ಷೇತ್ರ ಗಟ್ಟಿಯಾಗಬೇಕು, ನಮ್ಮ ಸಮಾಜ ಗಟ್ಟಿಯಾಗಬೇಕು. ಇವತ್ತು ಭಾರತೀಯ ಸಮಾಜವನ್ನು ನಾನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಜಯಂತ್ ಕೊಂಡನ ಅನಿರೀಕ್ಷಿತವಾಗಿ ಈ ಹುದ್ದೆಯನ್ನು ಒಂದು ಸನ್ನಿವೇಶದಲ್ಲಿ ತಗೊಂಡವರು. ಆಗ ಅವರಿಗೆ ಅಧ್ಯಕ್ಷರಾಗ್ತಾರಂತೇಳಿ ಅವರಿಗೆ ಗೊತ್ತೇ ಇರಲಿಲ್ಲ. ಏನೋ ಒಂದು ಇದರಲ್ಲಿ ಆಯಿತು. ಆದರೂ ಇವತ್ತು ನನಗೊಂದು ಒಳ್ಳೆಯ ಒಂದು ವಿಷಯ ಅಂತ ಹೇಳಿದರೆ ಯಾರನ್ನು ಸೂಚಿಸಲಿಕ್ಕೆ ಇವರ ಎದುರಿಗೆ ಸೂಚನೆ ಮಾಡುವಂಥ ಹಂತದಲ್ಲಿ ಇಬ್ಬರು ವೇದಿಕೆಯಲ್ಲಿದ್ದಾರೆ. ರಾಘವೋಚಿಲು ಇದ್ದಾರೆ, ಜಯಂತ್ ಕೊಂಡನು ಇದ್ದಾರೆ. ಹಾಗಾಗಿ ಸಮಾಜ ಒಟ್ಟಿಗೆ ಆಗ್ತದೆ ಅಂತ ಹೇಳುವುದಕ್ಕೆ ಇದೇ ನಿದರ್ಶನ. ಆ ರೀತಿ ಅವರಿಬ್ಬರು ಆ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ನಾವು ಸೂಚನೆ ಮಾಡುವಂಥ ಜನ ನಿರ್ಧರಿಸಿದ್ದು ರಾಘವೋಚಿಲನ್ನು. ಆವಾಗ ಅನಿಶ್ಚಿತವಾಗಿ ಆದದ್ದು ಜಯಂತ್ ಕೊಂಡನು. ಆದರೆ ಇವತ್ತು ಎಲ್ಲ ಬೇಸರ ಬಿಟ್ಟು ಇವತ್ತು ಸಭೆಯಲ್ಲಿ ಇಬ್ಬರು ವೇದಿಕೆಯಲ್ಲಿದ್ದಾರೆ. ಅದು ತೀಯ ಸಮಾಜ. ಈ ಮಕ್ಕಳಿಗೆ ಸಣ್ಣದಿನಿಂದಲೇ ಯಾವುದು ಸಿಗಬೇಕು, ಸಂಸ್ಕಾರ ಸಿಗಬೇಕು, ದೇವರ ಮೇಲೆ ಭಯ ಬರಬೇಕು. ಇದೆಲ್ಲ ಶಿಕ್ಷಣವನ್ನು ಚಿಕ್ಕವರಿರುವಾಗ ಅವರು ಪಡ್ಕೊಂಡ್ರೆ ಮುಂದಕ್ಕೆ ವಿನಯವಂತರಾಗ್ತಾರೆ. ಸ್ವತಃ ಅವರನ್ನೇ ನೀವು ನೋಡ್ಬೋದು, ಎಷ್ಟು ವಿನಯಶೀಲರಾಗಿದ್ದಾರೆ ಅಂತ ಹೇಳಿದ್ರೆ ಕಾಲಿಗೆ ಬೀಳ್ತಾರೆ ಯಾರ ಎದುರಿಗೆ ಕಂಡು. ಇದೆಲ್ಲ ವಿನಯ ಅಂತ ಹೇಳ್ತಾರೆ. ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತಾರೆ. ಈ ರೀತಿಯ ಶಿಕ್ಷಣ ಪಡಿಬೇಕಿದ್ರೆ ನಮಗೆ ಯಾವುದು ಅಂತ ಶಿಕ್ಷಣ ಪಡಿಬೇಕಿದ್ರೆ ನಾವು ಪುಣ್ಯವಂತರಾಗಿರ್ಬೇಕು. ಸಮಾಜ ಬದಲಾಗಿದೆ ಅಂತೇಳಿ ನಾವು ಹೇಳೋದಲ್ಲ, ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಅವರನ್ನು ಸಮಾಜದಲ್ಲಿ ಪ್ರಜೆಯನ್ನಾಗಿ ರೂಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಅರ್ಥದಲ್ಲಿ ಹೇಳಿದ್ರೆ ನಾನು ಹೇಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಸಮಾಜದಲ್ಲಿ ಒಬ್ಬ ಪ್ರಜೆಯನ್ನಾಗಿ, ಈಗ ಸಮಾಜ ಏನೇನೋ ಆಗಿದೆ. ನೀವು ಟಿವಿಯಲ್ಲಿ ನೋಡಿದ್ರೆ, ಯಾವುದರಲ್ಲಿ ಪೇಪರಲ್ಲಿ ಓದಿದ್ರೆ ಎಲ್ಲ ಗೊತ್ತಾಗ್ತದೆ. ಏನು ಕ್ರೂರವಾದ ಕೆಲವು ವಿಚಾರಗಳನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ. ಹಿಂದೆಲ್ಲ ಹೆಂಡತಿಯನ್ನು ಗಂಡ ಕೊಡುವ ಇದೆಲ್ಲ ಬರ್ತಾ ಇತ್ತು. ಆದ್ರೆ ಈಗ ಏನಾಗಿದೆ, ಬದಲಾಗಿ ಗಂಡನನ್ನು ಹೆಂಡತಿ ಕೊಡುವಂತ ಸನ್ನಿವೇಶ ಅದು ಬಿಡಿ. ಮೊನ್ನೆ ಒಂದು ಸಿಎಂ ಅಂತ ಹೇಳುವ ಒಂದು ಹುಡುಗಿಯ ವಿಚಾರ, ಹೆಸರು ಯಾವ್ದು ಇಟ್ಕೊಂಡಿದ್ದಾರೆ, ಪತಿವ್ರತೆಯ ಒಂದು ಹೆಸರು, ಅದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಹೆಂಡತಿಯ ಹೆಸರು ಅವಳದು. ಎಂತ ರಾಷ್ಟ್ರದ ಕೃತ್ಯ ಮಾಡಿದ್ದಾಳೆ ಅಂತ ಹೇಳಿದ್ರೆ, ಮದುವೆ ಆಗುವ ಮೊದಲೇ ಅವನ ಕೂದಲು ಸರಿ ಇಲ್ಲ, ಅವನ ಕಣ್ಣು ಸರಿ ಇಲ್ಲ ಅಂತ ಹೇಳಿ
ಸಿಗ್ತಾರೋ ಇಂಥದೆಲ್ಲ ಭಯ. ಇಲ್ಲಿ ಶಿಕ್ಷಣ ಅಂತ ಹೇಳಿಕ್ಕೆ ಆಗ್ತದ? ಇಂಥ ಶಿಕ್ಷಣ ಯಾರಾದ್ರೂ ಕೊಟ್ಟಿರ್ತಾರ? ಶಿಕ್ಷಣ ಇಂಥದ್ದು ಯಾರು ಕೊಟ್ಟಿರುವುದಿಲ್ಲ. ನಾವು ಸಣ್ಣದಿನಿಂದಲೇ ಮನೆಯಿಂದಲೇ ಸಂಸ್ಕಾರ ಕಲಿತು ಬರಬೇಕು. ಆಗ ಮಾತ್ರ ನಮ್ಮ ಸಮಾಜ ಒಂದು ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ಸಾಧ್ಯ ಅಂತೇಳಿ ನಾನು ಶಿಕ್ಷಣದ ಬಗ್ಗೆ ಏನು ಹೇಳಲಿಕ್ಕೆ, ವಿದ್ಯೆಯ ಬಗ್ಗೆ ಇಷ್ಟೇ ಹೇಳ್ತೇನೆ ಅಂತ ಹೇಳಿದ್ರೆ, ವಿದ್ಯೆಯನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಿ, ಸಮಾಜದ ಉದ್ಧಾರಕ್ಕಾಗಿ ಉಪಯೋಗಿಸಿ ಅಂತ ಕೈ ಜೋಡಿಸ್ತಾ ಇದ್ದೇನೆ ನಮ್ಮ ವಿದ್ಯಾರ್ಥಿಗಳಿಗೆ. ಹಾಗೆ ಈ ದಿನ ಮುಖ್ಯ ವಿಷಯ ಯಾವುದು ಅಂತ ಹೇಳಿದ್ರೆ ವಿದ್ಯಾರ್ಥಿ ವೇತನ, ಈ ಪ್ರತಿಭಾ ಪುರಸ್ಕಾರ, ಇಂಥದ್ದೆಲ್ಲ ಇಲ್ಲಿ ನಡೀತಾ ಇದೆ. ವಿದ್ಯಾರ್ಥಿ ವೇತನ ಎನ್ನುವುದು ಸಣ್ಣದಿರಲಿ ಅಂತ ಹೇಳಿದ್ರೆ, ನೀವು ಸಣ್ಣದಿರಲಿ ವಿದ್ಯಾರ್ಥಿ ವೇತನವನ್ನು ಪಡಿತಾ ಬರಬೇಕು. ಇದೀಗ ನಿಮಗೆ ಇದು ಕೆಲವರಿಗೆ ಮೊದಲ ಹಂತ ಆಗಿರಬಹುದು ವಿದ್ಯಾರ್ಥಿ ವೇತನ ಪಡೆಯುವಂಥದ್ದು. ಹಾಗೆ ಸರ್ಕಾರದಿಂದ ಅನೇಕ ವಿದ್ಯಾರ್ಥಿ ವೇತನಗಳು ಸಿಗ್ತದೆ. ಎಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ, ಬಿಡಿ ಕಾರ್ಮಿಕರ ಮಕ್ಕಳಿಗೆ, ಹೀಗೆ ಅನೇಕ ವಿದ್ಯಾರ್ಥಿ ವೇತನಗಳು ಸಿಗ್ತದೆ. ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು. ಈ ವಿದ್ಯಾರ್ಥಿ ವೇತನ ನಿಮ್ಮ ಜೀವನಕ್ಕೆ ಒಂದು ಆದರ್ಶ ಆಗಬೇಕು. ವಿದ್ಯಾರ್ಥಿ ವೇತನವನ್ನು ಪಡೆದು ನಾನು ಮುಂದೆ ಒಳ್ಳೆಯ ವಿದ್ಯೆಯನ್ನು ಪಡೆಯುತ್ತೇನೆ ಎನ್ನುವ ಒಂದು ಗತ್ತಿನಿಂದ ಹೇಳುವಂತವರಾಗಬೇಕು ವಿದ್ಯಾರ್ಥಿಗಳು. ಮತ್ತೆ ಈ ವಿದ್ಯಾರ್ಥಿ ವೇತನ ಕೊಡ್ಲಿಕ್ಕೆ ಅಂತೇಳಿ ನಿಮಗೆ ಅನೇಕರು ಕೈ ಜೋಡಿಸಿದ್ದಾರೆ. ತುಂಬಾ ಮಂದಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಾವು ಒಮ್ಮೆ ಯಾವುದು ಏನನ್ನಾದ್ರೂ ಕೊಟ್ರೆ ಅದೇ ನಮ್ಗೆ ತಿರುಗಿ ಬರ್ತದೆ. ನೀವೀಗ ಎಷ್ಟು ಮಂದಿ ಇದಕ್ಕೆ ಕೈ ಜೋಡಿಸಿದ್ದೀರಾ, ಇವರಿಗೆಲ್ಲ ನಾನು ಧನ್ಯವಾದ ಹೇಳ್ತೇನೆ. ಆದ್ರೆ ಒಂದು ವಿಷಯ ಹೇಳ್ತೇನೆ, ಏನಂತ ಹೇಳಿದ್ರೆ, ನಾವು ಕೊಟ್ಟಂತದ್ದು ಆ ಶುದ್ಧ ಮನಸ್ಸಿನಿಂದ ನಾವು ಕೊಡ್ತೇವಲ್ಲ, ಇದು ವಿದ್ಯಾರ್ಥಿಗಳಿಗೆ ಇರಲಿ ಅಂತ ಕೊಡ್ತೇವಲ್ಲ, ಅದು ನಮಗೆ ಮತ್ತೆ ತಿರುಗಿ ಬರ್ತದೆ ಎನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆ. ಇದೆಲ್ಲ ನೀವು ಕೇಳಿರುವಂಥದ್ದೇ ಅಂತ ಹೇಳಿದ್ರೆ, ಒಬ್ಬ ರಿಕ್ಷಾ ಡ್ರೈವರ್ ಅಂತೆ ಕೇಳಿದ ವಿಷಯ ಆಗಿರ್ಬೋದು. ಈ ರಿಕ್ಷಾ ಡ್ರೈವರ್ ಒಂದಿನ ಹೋಗ್ತಾ ಇದ್ದಾಗ ಅವನ ರಿಕ್ಷಾದಲ್ಲಿ ಒಬ್ಬ ಗರ್ಭಿಣಿ ಇದ್ದಾಳೆ. ಈ ಗರ್ಭಿಣಿ ಹೋಗ್ತಾ ಇದ್ದಾಗ ಆ ಆಸ್ಪತ್ರೆ ಮುಟ್ಟುವಾಗ ಸ್ವಲ್ಪ ದೂರದಲ್ಲಿ ನಿಲ್ಲಿಸಬೇಕಾಗ್ತದೆ. ಜೋರು ಮಳೆ ಬರ್ತದೆ. ಈ ಜೋರು ಮಳೆ ಬರುವ ಸಂದರ್ಭದಲ್ಲಿ ಆ ರಿಕ್ಷಾ ಡ್ರೈವರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನಲ್ಲಿದ್ದ ಕೊಡೆಯನ್ನು ಅವಳಿಗೆ ಕೊಡ್ತಾನೆ. ಇವಳೇನ್ ಮಾಡ್ತಾಳೆ, ಅದನ್ನ ಹಿಡ್ಕೊಂಡು ಆಸ್ಪತ್ರೆಗೆ ಹೋಗ್ತಾಳೆ. ಆಸ್ಪತ್ರೆ ಮುಟ್ಟುವಾಗ ಅಲ್ಲಿಂದ ಒಬ್ಬ ವೃದ್ಧ ಬರ್ತಾ ಇದ್ದಾನೆ. ಅವರಿಗೆ ಆ ಕೊಡೆಯನ್ನು ಕೊಡ್ತಾಳೆ. ಇದು ಒದ್ದೆ ಆಗಿ ಹೋಗ್ಬೇಡಿ ಸರ್, ಇದನ್ನು ತಕೊಂಡು ಹೋಗಿ ಅಂತ ಈ ಕೊಡೆಯನ್ನು ಅವರಿಗೆ ಕೊಡ್ತಾಳೆ. ಅವಳು ಆಚೆ ಹೋದಾಗ ಈ ವೃದ್ಧ ಈಚೆ ಬರ್ತಾ ಇದ್ದಾಗ ಒಂದು ಸಣ್ಣ ಹುಡುಗಿ ಮನೆಗೆ ಹೋಗ್ತಾ ಇದ್ದಾಳೆ. ಕಡೆಗೆ ಅವಳ ಯಾವುದು ಬ್ಯಾಗ್ ಉಂಟ, ಯಾವುದು ಶಾಲೆಯದ್ದು ಬ್ಯಾಗ್, ಇದನ್ನು ತಲೆಗೆ ಇಟ್ಕೊಂಡಿದ್ದಾಳೆ. ಮಳೆಗೆ ಒದ್ದೆ ಆಗ್ತದೆ, ತಾನು ಒದ್ದೆ ಆಗ್ತದೆ ಅಂತೇಳಿ ಬ್ಯಾಗನ್ನು ಇಟ್ಕೊಂಡಿದ್ದಾಳೆ. ಇದು ಯಾಕೆ ನನಗೆ ಈ ಮಗುವಿಗಿರಲಿ ಅಂತೇಳಿ ಆ ಕೊಡೆಯನ್ನು ಮಗುವಿಗೆ ಕೊಡ್ತಾರೆ. ಯಾರು? ಆ ವೃದ್ಧ. ಆಯ್ತಾ? ಈ ಮಗು ಈ ಕೊಡೆಯನ್ನು ಇಟ್ಕೊಂಡು ಮನೆಗೆ ಬರ್ತಾಳೆ. ಸಂಜೆ ಹೊತ್ತಲ್ಲಿ ಮನೆಗೆ ಬರ್ತಾಳೆ. ಈ ಮನೆಯಲ್ಲಿ ಆಶ್ಚರ್ಯ ಏನಂತ ಹೇಳಿದ್ರೆ, ಆ ರಿಕ್ಷಾ ಡ್ರೈವರ್ ಬೆಳಿಗ್ಗೆ ಕೊಡೆ ಕೊಟ್ಟದ್ದು ಯಾರಿಗೆ ಮುಟ್ಟಿದೆ ನೋಡಿ? ಅಪ್ಪನಿಗೆ ಮತ್ತೆ ಮುಟ್ಟಿದೆ. ನೀವು ಯಾರು ದಾನ ಕೊಡುವಾಗ ಭಯ ಪಡುವ ಅವಶ್ಯಕತೆ ಇಲ್ಲ. ಈ ದಾನ ನಮ್ಗೆ ಯಾವತ್ತೂ ಹಿಂತಿರುಗಿ ಬರ್ತದೆ, ಖಂಡಿತವಾಗಿಯೂ ಹಿಂತಿರುಗಿ ಬರ್ತದೆ. ದಾನ ಕೊಡುವಾಗ ಯಾವತ್ತೂ ಸತ್ಪಾತ್ರರಿಗೆ ಕೊಡಬೇಕು ಅಂತ ಹೇಳ್ತಾರೆ.